ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಪೋರ್ಟರ್ ಸೇವೆಯ ಹಿಂದೆ ವಂಚನೆ ಆರೋಪ, ಚಾಲಕರ ಆಕ್ರೋಶ. ನಕಲಿ ಬುಕ್ಕಿಂಗ್ ನಂಬರ್ ಬ್ಲಾಕ್, ಪೋರ್ಟರ್ ವಿರುದ್ಧ ಗೂಡ್ಸ್ ಆಟೋ ಚಾಲಕರ ಗಂಭೀರ ಆರೋಪ. ಆನ್ಲೈನ್ ಸರಕು ಸಾಗಣೆ ಸೇವೆಯ ಹಿಂದೆ ಏನಿದೆ? ಇಲ್ಲಿದೆ ಈ ಕುರಿತು ಸಂಪೂರ್ಣ ಮಾಹಿತಿ. ಆನ್ಲೈನ್ ಮೂಲಕ ಸರಕು ಸಾಗಣೆ ಸೇವೆ ನೀಡುತ್ತಿರುವ ಪೋರ್ಟರ್ ಸಂಸ್ಥೆಯ ವಿರುದ್ಧ ವಂಚನೆ ಆರೋಪಗಳು ಕೇಳಿಬಂದಿವೆ. ಪೋರ್ಟರ್ ಸಂಸ್ಥೆ ಗೂಡ್ಸ್ ಆಟೋಗಳ ಮೂಲಕ ಗ್ರಾಹಕರ ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವ ಸೇವೆಯನ್ನು ನೀಡುತ್ತಿದೆ. ಆದರೆ ಇತ್ತೀಚೆಗೆ ನಕಲಿ ಬುಕ್ಕಿಂಗ್ಗಳು ನೀಡುವುದು, ಕೆಲವು ಚಾಲಕರ ನಂಬರ್ಗಳನ್ನು ಬ್ಲಾಕ್ ಮಾಡುವುದು ಹಾಗೂ ಟೈಮ್ ಓವರ್ ಎಂಬ ಹೆಸರಿನಲ್ಲಿ ಅನಗತ್ಯ ಷರತ್ತುಗಳನ್ನು ವಿಧಿಸುವುದು ಸೇರಿದಂತೆ ಹಲವು ಆರೋಪಗಳು ಕೇಳಿಬಂದಿವೆ. ಇದೇ ವೇಳೆ ಹೊರ ರಾಜ್ಯದ ಚಾಲಕರನ್ನು ಕರೆಸಿ ಅವರಿಗೆ ಬಾಡಿಗೆ ನೀಡಿ ಸ್ಥಳೀಯ ಗೂಡ್ಸ್ ಆಟೋ ಚಾಲಕರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಕುರಿತು ಅಸಮಾಧಾನಗೊಂಡ ಕೆಲವು ಗೂಡ್ಸ್ ಆಟೋ ಚಾಲಕರು ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಘಟನೆ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ನೋಡಿ, ಇದು ಗಾಡಿ ಬಂದ್ಬಿಟ್ಟು ಗಾಡಿ ಬುಕ್ ಮಾಡಿರೋದು ಪೋರ್ಟ್ರಲ್ಲಿ, ಇದು ಗಾಡಿ ಬುಕ್ ಮಾಡಿರೋದು ಪೋರ್ಟ್ರಲ್ಲಿ, ಅದು ಪೋರ್ಟ್ರಲ್ಲಿ ಗಾಡಿ ಬುಕ್ ಮಾಡಿದ್ದಾರೆ. ಈ ಗಾಡಿನೂ ಪೋರ್ಟ್ರಲ್ಲಿ ಬುಕ್ ಆಯ್ತು ನೋಡಿ, ಅದೂ ಗಾಡಿ ಬುಕ್ ಆಗುತ್ತೆ, ಇದೂ ಗಾಡಿ ಬುಕ್ ಆಗುತ್ತೆ. ನಾವಿವಾಗ ಕಲಾಸಿಪಾಳ್ಯ ಸ್ಟೇಷನ್ ಒಳಗೆ ಹೋಗ್ತಾ ಇದೀವಿ ಎಲ್ಲರೂ. ನೋಡಿ ಅಣ್ಣ, ಇದು ಕಲಾಸಿಪಾಳ್ಯ ಸ್ಟೇಷನ್ಗೆ ಹೋಗ್ತಾ ಇದೀವಿ ಕಂಪ್ಲೇಂಟ್ ಕೊಡಕ್ಕೆ. ಇವಾಗ 5 ಜನ ಬಂದಿದ್ದೀವಿ ನಾವು, ಇನ್ನ ಬರ್ತಾ ಇದಾರೆ ಹುಡುಗರು. ಪೋರ್ಟ್ ಸಂಸ್ಥೆಯಲ್ಲಿ ಹಲವಾರು ಚಾಲಕರು ಗುಡ್ಸ್ ಚಾಲಕನ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋಕೆ 1,500,000 ಇಸ್ಕೊಂಡಿದ್ದಾನೆ. ಬಾಡಿಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಅದನ್ನ ನಂಬ್ಕೊಂಡು 1,500,000 ಕೊಟ್ಟು ಅವ್ನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಗಾಡಿ ಅಟ್ಯಾಚ್ಮೆಂಟ್ ಕೊಟ್ಟಿರ್ತೀವಿ. 15 20 18% ಕಮಿಷನ್ ಬೇರೆ ಪಡಿತಾ ಇದ್ದಾನೆ. ಅದನ್ನು ಕೂಡ ನಾವು ಅವನ ಹತ್ರ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಬಾಡಿಗೆಗಳನ್ನ ಹೊಡಿತಾ ಇದೀವಿ ಅಂತೇಳಿ ವ್ಯವಸ್ಥೆಗಳನ್ನ ತಂದಿದೀವಿ ನಾವು. ಆದ್ರೆ ಎಲ್ಲಿಂದ ನಾವು ಕುತ್ಕೊಂಡು ಬಾಡಿಗೆ ಬುಕಿಂಗ್ ಮಾಡಿ ಆ ಸ್ಪಾಟ್ಗೆ ಹೋಗಿ ನೋಡಿದಾಗ ಅವನು ಫೇಕ್ ಬಾಡಿಗೆಗಳನ್ನ ಹಾಕಿದ್ದಾನೆ. ಆ ಬಾಡಿಗೆ ಎತ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವರು ನಮ್ಮನ್ನ ಸಸ್ಪೆಂಡ್ ಮಾಡುವಂತದ್ದು ವ್ಯವಸ್ಥೆಗಳನ್ನ ಮಾಡ್ತಾರೆ. ಇಲ್ಲ ಆ ಬಾಡಿಗೆ ಎತ್ಕೊಂಡು ಅಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಕಸ್ಟಮರ್ ಸಿಗ್ತಾನೆ ಇಲ್ಲ, ಫೋನ್ ಮಾಡೋನು ರೆಸ್ಪಾನ್ಸ್ ಇಲ್ಲ. ಸ್ಮಾರ್ಟ್ ನಾವು ಆ ಬಾಡಿಗೆ ಅಲ್ಲಿಂದ ಹೋಗಿಲ್ಲ ಅಂದ್ರೆ ಕೂಡ ನಮ್ಮ ಟೈಮ್ ಸೆಕೆಂಡ್ಸ್ ಜಾಸ್ತಿ ಮಾಡುವಂತದ್ದಾಗಿರ್ಬೋದು, ಟೈಮ್ ಓವರ್ ಕಮ್ಮಿ ಇದು ಮಾಡುವಂತದ್ದಾಗಿರ್ಬೋದು, ಇಲ್ಲ ನಮ್ಮನ್ನ ಬ್ಲಾಕ್ ಲಿಸ್ಟ್ ಹಾಕೊಂಡು, ಇಲ್ಲ ನಮ್ಮ 2 ದಿವಸ 3 ದಿವಸ ಸಸ್ಪೆಂಡ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಕಸ್ಟಮರ್ ಕೇರ್ ಫೋನ್ ಮಾಡಿ ತಿಳಿಸ್ಕೊಡೋಣ ಅಂತೇಳಿ ಪೋರ್ಟರ್ ಕಂಪನಿ ಅವ್ರಿಗೆ ಮಾಡಿದ್ರು ಕೂಡ ಅವರು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ. ಯಾಕಂದ್ರೆ ಹೇಳಿದ್ರೆ ಕಾಲ್ ಸೆಂಟ್ರೇ ಅವರು ಯೂಸ್ ಮಾಡ್ತಾ ಇಲ್ಲ. ಕಾಲ್ ಸೆಂಟರ್ ಇವಾಗ ಡ್ರೈವರ್ಗೆ ಏನಾದ್ರು ಕೊಲೆ ಆಗಿದೆ, ಇಲ್ಲ ಡ್ರೈವರ್ಗೆ ಏನೋ ತೊಂದರೆ ಆಯ್ತಾ ಇದೆ, ಇಲ್ಲ ಡ್ರೈವರ್ಗೆ ಏನೋ ಆಗೋಗಿದೆ, ಇಲ್ಲ ಏನೋ ಗಾಡಿ ಆಕ್ಸಿಡೆಂಟ್ ಆಯ್ತು, ಇಲ್ಲ ಗಾಡಿ ಅಪ್ಸೈಡ್ ಆಯ್ತು ಅಂತ ಹೇಳಿದ್ರು ಕೂಡ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ತಿಳಿಸ್ಕೊಡೋಂಥದ್ದನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಆನ್ಲೈನ್ ಸಂಸ್ಥೆ, ಈ ಪೋರ್ಟಲ್ ಸಂಸ್ಥೆ ನಮ್ಮ ಹತ್ರ ಕಮಿಷನ್ ಪಡ್ಕೊಂಡು ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾ ಇದೆ. ಇಲ್ಲ ಚಾಲಕರಿಗೆ ಒಂದು ಸೇಫ್ಟಿ ಅನ್ನೋದು ಕೂಡ ಕೊಟ್ಟಿಲ್ಲ. ಇವತ್ತು ಕಲಾಸಿಪಾಳ್ಯ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಇಶ್ಯೂ ಮಾಡುವಂತ ವ್ಯವಸ್ಥೆಗಳನ್ನ ಮಾಡಿದ್ವಿ. ಯಾರೋ ಬುಕಿಂಗ್ ಮಾಡಿದಾನೆ, ಅಲ್ಲಿ ಹೋಗಿದ್ದಾರೆ, ಒಂದು ಇಲ್ಲ ಅಂತ ಹೇಳಿದ್ರು ಕೂಡ 8 ಫೀಟ್ 9 ಫೀಟ್ 10 ಫೀಟ್ ಗಾಡಿ, ತಿರ್ಗಾ 3 ವೀಲರ್ ಗೂಡ್ಸ್ ಗಾಡಿ ಅವರು ಕೂಡ ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡಿದಾಗ ಬಾಡಿಗೆನಿಲ್ಲ, ಅದು ಫೇಕ್. ಅದನ್ನ ಕಸ್ಟಮರ್ ಕೇರ್ ಫೋನ್ ಮಾಡಿದ್ರು ಪ್ರಯೋಜನ ಇಲ್ಲ, ಅದು ಹೋಯ್ತಾನೆ ಇಲ್ಲ. ಫೋನ್ ಮೆಸೇಜ್ ಹಾಕಿ ಅಂತಾರೆ. ಎಷ್ಟು ಜನ ಚಾಲಕರು ನಾವು ವಿದ್ಯಾವಂತರು ಇದೀವಿ ಅಂತೇಳಿ ನಾವೇ ಅರ್ಥ ಮಾಡ್ಕೊಬೇಕು. ಇವತ್ತು 12 ಗಂಟೆ ಸ್ಟೇಷನ್ ಹತ್ರ ಬರಕ್ಕೆ ಹೇಳಿದ್ರೆ, ತಿರ್ಗಾ ಪೋರ್ಟರ್ ಕಂಪನಿ ಅವ್ರನ್ನು ಕೂಡ ಬರಕ್ಕೆ ಹೇಳಿದ್ರೆ ಅಲ್ಲಿ ಪರಿಹಾರ ಸಿಕ್ಕುತ್ತಾ ನೋಡಬೇಕಾಗುತ್ತೆ. ಅಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ಕೂಡ ಅಧಿಕಾರಿಗಳು ಕೂಡ ಈ ಕಡೆ ಗಮನ ಕೊಡ್ತಾ ಇಲ್ಲ. ಅತಿ ಶೀಘ್ರದಲ್ಲೇ ಇದಕ್ಕೆ ಒಂದು ದಾರಿ ಆಡುವಂತ ವ್ಯವಸ್ಥೆಗಳನ್ನ ನಾವೆಲ್ಲರೂ ಸೇರ್ ಮಾಡಬೇಕು. ನಾನು ಆಲ್ರೆಡಿ ರಾಮಲಿಂಗ ರೆಡ್ಡಿ ಅವರ ಹತ್ರ ಮಾತಾಡಿದ್ದೀನಿ. ಅಧಿವೇಶನ ಇರೋ ಕಾರಣದಿಂದ ಅವ್ರು ನಮ್ಗೆ ಸಿಗ್ತಲ್ಲ, ಅರ್ಜೆಂಟ್ ಅಲ್ಲಿ ಒಂದು ಸಭೆ ಕೊಡಿ, ಗುಡ್ಸ್ ಚಾಲಕರು ಹಾಗೂ ವಾಹನ ಮಾಲೀಕರಿಗೂ ಒಂದು ಸಭೆ ಕೊಡಿ ಅಂತ ಕೂಡ ಕೇಳಿದ್ದೀನಿ. ಕೊಡ್ತೀನಿ ಅಂತ ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ತಿಳಿಸ್ಕೊಡುವಂತ ವ್ಯವಸ್ಥೆಗಳನ್ನ ಮಾಡ್ತೀನಿ. ತಿರ್ಗಾ ಲೋಡ್ ಏನಾಗ್ತಾ ಇದಾರೆ ಅಂತಾನು ಕೂಡ ಗೊತ್ತಾಯ್ತಲ್ಲ. ಇವತ್ತೇನಾದ್ರೂ ಅಲ್ಲಿ ಹೆಣ ಇತ್ತು, ಇಲ್ಲ ಹಣ ಇತ್ತು, ಇಲ್ಲ ಗಾಂಜಾ ಇತ್ತು ಅಂದ್ರೂ ಕೂಡ ಗೊತ್ತಿಲ್ಲ. ಇವತ್ತು ಕರ್ನಾಟಕ ಭಾಗದಲ್ಲೂ ಕೂಡ ಗಾಂಜಾ ಅನ್ನೋದು ತಾಂಡವಾಡ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ನೋಡ್ಕೊಂಡು ಕೂತಿದ್ದಾರೆ ಅನ್ಸುತ್ತೆ. ಗಾಡಿ ಗುಡ್ಸ್ ಗಾಡಿಲಿ ಇವತ್ತು ಪೋರ್ಟ್ ಸಂಸ್ಥೆಗೆ ಅವ್ರೊಂದು ಸಮನ್ಸ್ ಕಳಿಸಬಹುದು, ಇಲ್ಲ ಅವ್ರ ಮೇಲೆ ಒಂದು ಕಠಿಣ ಕ್ರಮ ತಗೊಂಬೋದು, ಏನ್ ಲೋಡ್ ಆಗ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಕೊಡಿ ಅಂತ ಕೇಳಬಹುದು. ಇವತ್ತು ಯಾವ ದೇಶದಿಂದ ಯಾವ ರಾಜ್ಯಗಳಿಂದ ಎಲ್ಲಿಂದನೋ ಬಂದು ಇವತ್ತು ಇಲ್ಲಿ ಗಾಡಿಗಳು ಬುಕಿಂಗ್ ಮಾಡೋದ್ರಿಂದ ಆ ಗಾಡಿ ಒಳಗಡೆ ಏನ್ ಕುತ್ಕೊಳ್ಳುತ್ತೆ ಅನ್ನೋದೇ ಕೂಡ ಅರ್ಥ ಆಯ್ತಲ್ಲ. ಆ ತರ ಪರಿಸ್ಥಿತಿ ಇವತ್ತು ನಾವು ಚಾಲಕರಿದ್ದೀವಿ. ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ ಚಾಲಕರ ಮೇಲೆ ಆಗುವಂಥದ್ದು.